ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಕಿಡಿ. ಜಿಲ್ಲಾಡಳಿತ ಭವನ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆ. ಸಂಸದ ಕೆ. ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹ. ಕಾಂಗ್ರೆಸ್ ಸರ್ಕಾರ ರಾಜ್ಯಗೆಟ್ಟ ಸರ್ಕಾರ, ಮಾನ ಮರ್ಯಾದೆ ಎಂಬುದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿರಿಕಾಡಿದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ. ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರೈತರ, ದಲಿತರ, ಹಿಂದುಳಿದ ವರ್ಗದ ಜನರ ಬದುಕನ್ನು ಕಟ್ಟುಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಈಗ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬದುಕುತ್ತಿರುವುದು ಹೈನುಗಾರಿಕೆಯಲ್ಲಿ. ಆದರೆ ಬೆಲೆ ಏರಿಕೆ ಮಾಡಿದೆ. ಇದೇನಾ ರೈತರಿಗೆ ಬದುಕು ಕಟ್ಟಿಕೊಡುವುದು? ಕರ್ನಾಟಕ ಜನತೆಗೆ ಹೆಚ್ಚಾಗಿ 50 ಗ್ರಾಂ ಕೊಡಿ, ಕರ್ನಾಟಕ ಜನತೆ ಹೆಚ್ಚಾಗಿ 50 ಗ್ರಾಂ ಕೊಡಿ ಎಂದು ಹೇಳಿದ್ರ? ಮಾನ ಮರ್ಯಾದೆ ಇಲ್ಲದ ಲಜ್ಜೆಗೆಟ್ಟ ಸರ್ಕಾರ ಕಾಂಗ್ರೆಸ್. ಗ್ಯಾರಂಟಿಗಳನ್ನು ಘೋಷಣೆ ಮಾಡಲು ನಾವು ಕೇಳಿದ್ವಾ ಎಂದು ಹೇಳಿದರು. ಸಂಸದ ಡಾಕ್ಟರ್ ಕೆ. ಸುಧಾಕರ್ ಮಾತನಾಡಿ, 6 ತಿಂಗಳಿಗೆ ಒಮ್ಮೆ ಫಾರಿನ್ ಟ್ರಿಪ್ ಹೋಗುವುದು ಯಾಕೆ? ಲಜ್ಜೆಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದು ಆಗಲ್ಲ. ರೈತರು ರಾಜ್ಯವನ್ನು ಉದ್ಧಾರ ಮಾಡುತ್ತೇವೆ ಎಂದ ಸರ್ಕಾರ ದೌರ್ಭಾಗ್ಯವನ್ನು ಕೊಟ್ಟಿದೆ. ಭ್ರಷ್ಟಾಚಾರ ಮಾಡುವುದು ಹೆಚ್ಚಾಗಿದೆ. ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲಿನಲ್ಲಿ ಭ್ರಷ್ಟಾಚಾರ ನಡೆದಿದೆ. 6 ತಿಂಗಳಿಗೆ ಒಮ್ಮೆ ಫಾರಿನ್ ಟ್ರಿಪ್ ಹೋಗ್ತಾರೆ. ನಾನು ಸಹ ಮಂತ್ರಿಯಾಗಿದ್ದೆ, ಆದರೆ ಸರ್ಕಾರದ ಹಣದಿಂದ ಹೋಗಿಲ್ಲ. ನಾನು ಸಹ ಅಷ್ಟು ಸಲ ಫಾರಿನ್ಗೆ ಹೋಗಿಲ್ಲ. ಅದೆಲ್ಲ ಯಾರ ದುಡ್ಡು? ರೈತರ ಹಣ. ರೈತರ ಹಣವನ್ನು ರಕ್ಷಣೆ ಮಾಡುವುದು ಬಿಟ್ಟು ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದ್ದೀರಿ. ನಿಮಗೆಲ್ಲ ಒಳ್ಳೆಯದು ಆಗಲ್ಲ ಎಂದ ಸಂಸದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಮಾಧ್ಯಮಗಳಿಗೆ ಹೇಳಿಕೆ. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಟಿವಿ 910 ಕನ್ನಡ ನ್ಯೂಸ್, ಚಿಂತಾಮಣಿ. ಯಾವುದು ನಷ್ಟ ಆಗೋದಿಲ್ಲ. ಇವರು ಫಾರಿನ್ ಟ್ರಿಪ್ ಹೋಗೋದು 6 ತಿಂಗಳಿಗೆ ಕಡಿಮೆ ಮಾಡಲಿ. ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ, ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ, ಫಾರಿನ್ ಟ್ರಿಪ್ಪು, ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ಪು ಅಲ್ರಿ. ನಾನು 10 ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ. ಇವರು ಏನಪ್ಪ, ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು 5 ವರ್ಷದಲ್ಲಿ 10 ಟ್ರಿಪ್ ಮಾಡ್ತಾರಲ್ರಿ. 10 ಫಾರಿನ್ ಟ್ರಿಪ್. ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ. ಯಾರದ್ರಿ ದುಡ್ಡು? ರೈತರ ದುಡ್ಡು, ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಯಾರಪ್ಪನ ದುಡ್ಡು? ದೇ ಆರ್ ಓನ್ಲಿ ಕಸ್ಟೋಡಿಯನ್ಸ್. ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ. ಮಾಲೀಕರಲ್ಲ ಡೈರಿಗವರು. ರೈತರ ಹಣವನ್ನು, ರೈತರ ಕಷ್ಟಪಡ್ದು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಹಣವನ್ನು, ಸ್ಟೇಕ್ ಹೋಲ್ಡರ್ಸ್ನ ನೀವು ರಕ್ಷಣೆ ಮಾಡುವಂಥ ಸ್ಥಾನದಲ್ಲಿದ್ದು ಅವ್ರ ಬೆನ್ನಿಗೆನೆ ನೀವು ಚೂರಿ ಆಗ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ಉಪವಾಸ ಸತ್ಯಾಗ್ರಹ ಅಂದ್ರೆ ಏನು, ಅದ್ರ ಅರ್ಥ ಗೊತ್ತಾ ಅಂತ ಲೇವಡಿ ಮಾಡ್ತಿದ್ದಾರೆ. ಬರೀ 3 ಗಂಟೆವರೆಗೂ ಮಾಡೋದಷ್ಟೇನಾ ಅಂತ ಕೇಳ್ತೀನಿ. ನನಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನು ನ್ಯಾಯ ಕೊಡಿಸಬೇಕು. ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರು ತಾತನ ಕಾಲದಿಂದ ಇದ್ದಾರೆ, ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ. ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ? ನನಗೇನು ಆ ಒಂದು ದರಿದ್ರ ಬಂದಿಲ್ಲ. ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ. ಇವ್ರ ತಾತನ ಕಾಲದಿಂದ ಏನು ಮಾಡಿದ್ದಾರೆ ಹೇಳಿ? ಸರ್ಕಾರಿ ಜಮೀನುಗಳನ್ನು ಒಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅದ್ರ ಬಗ್ಗೆ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ. ಒಂದೊಂದು ಅಂಶವನ್ನು ಕೂಡ ಜೆ.ಕೆ. ರೆಡ್ಡಿ ಅವ್ರಿಗೆ ಗೊತ್ತಿದೆ, ಕೇಳಿ. ಹೆಚ್ಚಾದರೆ ಅದಕ್ಕೋಸ್ಕರನೇ ಆಡಳಿತ ಮಂಡಳಿ ಇರೋದು. ಇವ್ರ ಯೋಗ್ಯತೆಗೆ ಮಾರುಕಟ್ಟೆಯನ್ನು ವಿಸ್ತಾರ ಮಾಡಬೇಕು, ಹೊರ ರಾಜ್ಯಗಳಲ್ಲಿ ವಿಸ್ತಾರ ಮಾಡಬೇಕು. ಹಾಲನ್ನು ಇವತ್ತು ಪನ್ನೀರ್ ಮಾಡಿ, ಐಸ್ ಕ್ರೀಮ್ ಮಾಡಿ, ಅದಕ್ಕೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಬಳಸಿ, ಅದಕ್ಕೆ ಬೇಕಾಗಿರುವಂಥ ಏನು ಯೋಜನೆಗಳನ್ನು ಮಾಡಬೇಕು ಆ ಯೋಜನೆಯನ್ನು ಮಾಡಿ, ಅದನ್ನು ಮಾಡೋದು ಬಿಟ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆಯಂತೆ, ರೈತರ ದರ ಕಡಿಮೆ ಮಾಡಬೇಕಂತೆ. ಇಂಥ ಸೋಂಬೇರಿಗಳಿಗೆ, ಇಂಥ ಲಜ್ಜೆಗೆಟ್ಟ ಆಡಳಿತಗಾರರು ಇರಬೇಕಾ? ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶಕರುಗಳು ಸೈನ್ ಹಾಕಿರುವಂಥದ್ದಿದೆ. 2 ಜಿಲ್ಲೆಯ ರೈತ